ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಲಾಸ್ಟ್ 2 ವರ್ಷದಲ್ಲಿ ನಡೆದಿರೋ ಎಲ್ಲ ಇನ್ಸಿಡೆಂಟ್ ನೋಡಿದ್ರೆ ಬಹುಸಂಖ್ಯಾತರ ಮೇಲೆ ವಿರುದ್ಧವಾಗೇ ಇದೆ. ನಾವು ಧರ್ಮಸ್ಥಳ ಆಗಲಿ, ಚಾಮುಂಡಿ ಬೆಟ್ಟ ಆಗಲಿ, ಶಿವಮೊಗ್ಗ ಆಗಲಿ, ಇವತ್ತು ನಡೆದಂಥದ್ದು ಮದ್ದೂರು ಇನ್ಸಿಡೆಂಟ್ ಆಗಲಿ, ಎಲ್ಲ ಇನ್ಸಿಡೆಂಟ್ ಕೂಡ ಬಹುಸಂಖ್ಯಾತರ ವಿರುದ್ಧವಾಗಿ ನಡೆದಂಥ ಇನ್ಸಿಡೆಂಟ್ಗಳೇ. ಈ ಥರದ ವಿಷಯಗಳು ಬಂದಾಗ ಒಂದು ಸ್ವಲ್ಪ ಗೌರ್ಮೆಂಟ್ ಜರ್ ಕೊಡಿಯತ್ತ ಸರ್. ಧರ್ಮಸ್ಥಳ ಅವರೇ ಸ್ವಾಗತ ಮಾಡಿದ್ದಾರೆ. ಇವತ್ತು ಕ್ಲಿಯರ್ ಆಗಿ ಧರ್ಮಸ್ಥಳ ಬಗ್ಗೆ ಇದ್ದಂಥ ಸಣ್ಣ ಪುಟ್ಟ ಕಾಮೆಂಟ್ಸ್ ಏನಿತ್ತು ಅದೆಲ್ಲ ಕ್ಲೋಸ್ ಆಯಿತು. ಎಲ್ಲಿ ಕ್ಲೋಸ್ ಆಗಿದೆ? ಹೌದು. ಈಗ ನಿಮಿಷ ಸೌಜನ್ಯ ಒಂದು ಕೊಲೆ ಪ್ರಕರಣದಿಂದ ಧರ್ಮಸ್ಥಳದ ಬಗ್ಗೆ ಅನೇಕರು ಮಾತಾಡ್ತಿದ್ದು ತಪ್ಪಬೇಕು ಅಂದರೆ ಅಶೋಕರು ಹೋಮ್ ಮಿನಿಸ್ಟರ್ ಆಗಿದ್ರು ಅವತ್ತೇ ಎಂಕ್ವೈರಿ ಮಾಡಿ ಇದನ್ನು ಕ್ಲೀನ್ ಚಿಟ್ ಕೊಡ್ಬೋದಾಯಿತು. ಏನೂ ಇಲ್ಲ ಅಂದಿದ್ರೆ ಇವತ್ತೇನು ಎಂಕ್ವೈರಿ ಆಗಿ ಅದ್ರ ಬಗ್ಗೆ ಯಾವುದೇ ಥರದ ತಪ್ಪನ್ನು ಸಿಕ್ಕಿಲ್ಲ ಅಂತೇಳಿ ಮಾಹಿತಿ ಸಿಕ್ಕಿದೆಯೋ ಅದನ್ನು ಅವತ್ತೇ ಮಾಡ್ಬೋದಾಯಿತು. ಮೊದಲು ಪ್ರಾರಂಭದಲ್ಲಿ ನಾವು ಕೋರ್ಟ್ ರೆಫರೆನ್ಸ್ ಮೇಲೆ SIT ಮಾಡಿದಾಗ ಇವರು ಯಾಕೆ ವಿರೋಧ ಮಾಡಲಿಲ್ಲ ನೋಡಿ. ಇವತ್ತು ಈ SIT ಮಾಡಿ ಈ ತನಿಖೆ ಆಗಲಾಗಿ ಧರ್ಮಸ್ಥಳದ ಬಗ್ಗೆ ಅಲ್ಲಿ ಇಲ್ಲಿ ಒಬ್ರಿಬ್ಬರು ಮಾತಾಡೋದು ನಿಂತಿದೆ. ಒಳ್ಳೆಯದಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇದ್ರ ಬಗ್ಗೆ ನನಗೆ ಸಮಾಧಾನ ಆಯಿತು, ಸಂತೋಷ ಆಯಿತು ಅಂತೇಳಿ ವ್ಯಕ್ತಪಡಿಸಿದ್ದಾರೆ. ಅದಕ್ಕಿಂತ ಏನು ಬೇಕು? ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಷಡ್ಯಂತ್ರ ಮಾಡಿದವ್ರನ್ನ ಒದ್ದು ಒಳಗೆ ಹಾಕ್ತೀವಿ ಅಂತ. ಅದು ಆಗುತ್ತಾ ಅಂತ ವೇಟ್ ಆಗುತ್ತೆ ಅದಾಗತ್ತಾ ಅಂತ ವೇಟ್ ಮಾಡ್ತಾರೆ. ಮುಲಾಜಿಲ್ಲದೆ ಆಗುತ್ತೆ. ತನಿಖೆ ಪೂರ್ತಿ ಆಗಬಹುದು. ಯಾರು ತಪ್ಪಿದೆಯೋ ಅವ್ರು ಒಳಗೆ ಹೋಗ್ತಾರ. CM ಅವರು, ಗೃಹ ಸಚಿವರು ಇಬ್ಬರೂ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೆ ಈ ಷಡ್ಯಂತ್ರ ಏನೇ ಇದ್ರೂ ಅದನ್ನು ಬಲಿ ಹಾಕಬೇಕು ಅಂತಲೇ ಹೇಳಿದ್ದಾರೆ. ಖಂಡಿತ ಆಗುತ್ತೆ. ಧರ್ಮಸ್ಥಳ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ RSSನ ಗೀತೆಯನ್ನು ಹಾಡೋದು, ಬಾನು ಮುಷ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೆಯೋದು, ಚಾಮುಂಡಿ ಬೆಟ್ಟ ಏನೋ ಹಿಂದೂಗಳ ಆಸ್ತಿ ಏನ್ರಿ ಅನ್ನೋದು, ಇಂಥ ವಿಷಯಗಳು ಸ್ವಲ್ಪ ಟ್ರಿಕ್ಕಿ ಸರ್ ಕಾಂಗ್ರೆಸ್ಸಿಗೆ. ಆ ಕಡೆ ಹೋಗಲೇಬಾರ್ದು ನೀವು ಅಂತೀನಿ ನಾನು. ಸರಿ, ಏನಾಗುತ್ತೆ ಈಗ ನೋಡಿ, ಅದು ಸೇಂಟ್ ಮೇರೀಸ್ ಚರ್ಚಿನ ಕಾರ್ಯಕ್ರಮ ಒಂದಕ್ಕೆ ಮುಖ್ಯಮಂತ್ರಿಗಳು ಹೋಗಿದ್ರು. ಅಲ್ಲಿ ಪೀಟರ್ ಮಚಾಡ್ ಹೇಳ್ತಾರೆ ಮತಾಂತರ ವಾಪಸ್ ತಗೊಳ್ಳಿ ಅಂತ. ನಾವೆಲ್ಲ ಇಡೀ ಪಾರ್ಟಿ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಪರ ಇರ್ತೀವಿ, ಜನಪರ ಇರ್ತೀವಿ. 90,000 ಕೋಟಿ 2 ವರ್ಷದಲ್ಲಿ ನಾವು ಕೊಟ್ಟಿದ್ದೀವಿ. 1 ಲಕ್ಷ ಕೋಟಿ ಹತ್ತತ್ರ ಎಲ್ಲ ಅಭಿವೃದ್ಧಿ ಅಲ್ಲದೆ ಇವತ್ತು ನೀವು ಹೇಳ್ದಂಗೆ ಅಲ್ಲೋ ಇಲ್ಲೋ ಯಾವುದನ್ನೋ ಲಾಭ ತಗೊಳ್ಳೋದಕ್ಕೆ BJP ಅವರು ಪ್ರಯತ್ನ ಮಾಡ್ತಾರೆ. ಯಾರು ಒಬ್ರು ಹಿಂಗೆ ಅಂದದ್ದನ್ನು ಅದೇ ದೊಡ್ಡದಾಗುತ್ತೆ, ಸಣ್ಣದಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಸೇರಿ ಮಾಧ್ಯಮಗಳು ತಿರುಚಿದೆ. ಮಾಧ್ಯಮಗಳು ಕೊನೆ ಮತ್ತು ನಾವು ಇದೆಯಲ್ಲ ಇಲ್ಲಿ